ಅಯೋಧ್ಯೆ ರಾಮ ಮಂದಿರದ ಹುಂಡಿ ಕಳ್ಳತನದ ಪ್ರಕರಣದೊಂದಿಗೆ ಇವತ್ತು ಕೂಡ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀವಿ. ನಾವು ಈ ವಿಷಯ ಬೆಳಕಿಗೆ ಬಂದಾಗಿನಿಂದ ಟೋಟಲ್ ಮೊತ್ತ ಎಷ್ಟಾಗಿರಬಹುದು ಅದು ಪತ್ರಕರ್ತರ ಕುತೂಹಲ. ಎಷ್ಟಾಗಿರಬಹುದು, ನಿಮಗೂ ಇರಬಹುದು ಕುತೂಹಲ, ಎಷ್ಟಾಗಿರಬಹುದು ಅನ್ನುವ ಅಂದಾಜು ತೆಗೆಯುವ ಪ್ರಯತ್ನ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಮೂಲಗಳ ಮೂಲಕ. ಈ ವರ್ಷ ಜನವರಿ ಅಂತ್ಯ ಖಚಿತವಾಗಿದ್ದು ಇವರಿಗೆ, ಟ್ರಸ್ಟ್ನವರಿಗೆ. ನಾವು ಜುಲೈನಲ್ಲಿದ್ದೀವಿ, ಜನವರಿ ಎಂಡಿಗೆ ಕನ್ಫರ್ಮ್ ಆಗಿತ್ತು ಕಳ್ಳತನ ಆಗ್ತಾ ಇದೆ ಇಲ್ಲಿ ಅಂತ. ಫೆಬ್ರವರಿ ಅಷ್ಟೊತ್ತಿಗೆ ಏನು ನಟ್ಟು ಬೋಲ್ಟು ಟೈಟ್ ಮಾಡಬೇಕಲ್ಲ, ಎಲ್ಲ ಟೈಟ್ ಮಾಡಿದ್ರು. ಏಕಾಏಕಿ ಫೆಬ್ರವರಿಯಿಂದ ಈ ಪ್ರತಿದಿನ ಬರ್ತಾ ಇದ್ದ ಹುಂಡಿಗೆ ಬಿದ್ದ ಹಣವನ್ನು ಎಣಿಸಿ ತಗೊಂಡು ಹೋಗಿ ಡೆಪಾಸಿಟ್ ಮಾಡ್ತಾ ಇದ್ರಲ್ಲ, ಆ ಡೆಪಾಸಿಟ್ ಮಾಡ್ತಾ ಇದ್ದ ಮೊತ್ತ ಜಾಸ್ತಿ ಆಗ್ತಾ 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 ಬಂತು. ಆವರೇಜ್ ತೆಗೆದಿದ್ದಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಬೇರೆ ಬೇರೆ ಮೂಲಗಳಿಂದ ಬಂದಿರುವ ಮಾಹಿತಿಯನ್ನು ಕನ್ಸಾಲಿಡೇಟ್ ಮಾಡಿ ನಿಮಗೆ ಕೊಡ್ತಾ ಇರೋದು. ಕಳ್ಳತನ ಬೆಳಕಿಗೆ ಬಂದು ನಟ್ಟು ಬೋಲ್ಟು ಟೈಟ್ ಮಾಡೋ ತನಕ ಪ್ರತಿದಿನ 16ರಿಂದ 18 ಲಕ್ಷ ರೂಪಾಯಿ ಆನ್ ಆನ್ ಆವ್ರೇಜ್ ಡೆಪಾಸಿಟ್ ಆಗ್ತಾ ಇತ್ತು. 16ರಿಂದ 18 ಲಕ್ಷ. ಇವರು ಇದನ್ನು ಪತ್ತೆ ಹಚ್ಚಿದ ನಂತರ ಯಾರ್ಯಾರು ಕಳ್ಳತನ ಮಾಡ್ತಿದ್ರು ಅವರನ್ನು ಹುಂಡಿ ಎಣಿಕೆಯ ಕೆಲಸದಿಂದ ದೂರ ಇಟ್ಟ ನಂತರ ಪರ್ ಡೇ 24ರಿಂದ 26 ಲಕ್ಷಕ್ಕೆ ಬಂತಂತೆ ಡೆಪಾಸಿಟ್ಟು. 24ರಿಂದ 26 ಲಕ್ಷ ಆವರೇಜ್ ಇದು. ಅಂದರೆ ಒಂದು ದಿನಕ್ಕೆ 6ರಿಂದ 8 ಲಕ್ಷ ರೂಪಾಯಿಯ ತನಕದ ಕಳ್ಳತನ ಅಂತ ಅರ್ಥ. 6ರಿಂದ 8 ಲಕ್ಷ ಒಂದು ದಿನಕ್ಕೆ. ಇವತ್ತಿಗೆ ಸರಿಯಾಗಿ ರಾಮ ಮಂದಿರ ಲೋಕಾರ್ಪಣೆಗೊಂಡು 880 ದಿನ ಆಯಿತು. 880 ದಿನ. 2024 ಜನವರಿ 22ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಿದ್ರು. ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡಿದ ಮಾರನೇ ದಿವಸದಿಂದಲೇ ಈ ಹುಂಡಿ ಕಳ್ಳತನ ಆರಂಭವಾಯಿತು ಅಂತಾನೆ ಲೆಕ್ಕ ಹಾಕ್ಕೊಂಡ್ರು. ಮಾರನೇ ದಿವಸದಿಂದ ಶುರುವಾಗ್ಬಿಡ್ತಪ್ಪ ಇದು. ಫೆಬ್ರವರಿಯಲ್ಲಿ ಬಂದಾಗಿದ್ದು ಸುಳ್ಳು ಇವತ್ತಿನ ತನಕನೂ ನಡೀತಾ ಇದೆ ಅನ್ಕೊಳ್ಳೋಣ. ಇವತ್ತಿನ ತನಕನೂ ನಡೀತಾ ಇದೆ. ಎಷ್ಟು ದಿನ ಆಯಿತು? 880 ದಿನ. 6ರಿಂದ 8 ಲಕ್ಷ ಒಂದು ದಿನಕ್ಕೆ ಕಳ್ಳತನ ಅನ್ಕೊಳ್ಳೋಣ. ಲೆಕ್ಕ ಹಂಗೆ ಬರ್ತಾ ಇದೆ. 16ರಿಂದ 18 ಲಕ್ಷ ಪರ್ ಡೇ ಇಷ್ಟು ಕಲೆಕ್ಟ್ ಆಗಿದೆ ಹುಂಡಿಲಿ ಅಂತ ಹೋಗಿ ಡೆಪಾಸಿಟ್ ಮಾಡ್ತಾ ಇದ್ರು. ಕಳ್ಳತನ ಫೆಬ್ರವರಿಯಲ್ಲಿ ಏನು ಸಿಕ್ಕಾಕೊಂಡ್ರಲ್ಲ, ಅದಾದಮೇಲೆ 24ರಿಂದ 26 ಲಕ್ಷ ತನಕ ಪರ್ ಡೇ ಆನ್ ಆನ್ ಆವರೇಜ್ ಡೆಪಾಸಿಟ್ ಆಗ್ತಾ ಇದೆ. 6ರಿಂದ 8 ಲಕ್ಷ. 6 ಬಿಟ್ಟು ಹಾಕಿ, ಅಪ್ಪರ್ ಲಿಮಿಟೇ ಹಿಡ್ಕೊಳ್ಳೋಣ. ಪರ್ ಡೇ 8 ಲಕ್ಷ ರೂಪಾಯಿದ ಕಳ್ಳತನ. 880 ದಿನ, ಒಂದು ದಿನಕ್ಕೆ 8 ಲಕ್ಷ. ಎಷ್ಟಾಯಿತು ಟೋಟಲ್ಲು? ಅರೌಂಡ್ 70 crores ತನಕ ಬರುತ್ತೆ. 70 ಕೋಟಿ ರೂಪಾಯಿ. ನೀವು ಹಂಗೆ ಯೋಚನೆ ಮಾಡಿದ್ರೆ ನಮ್ಮ ವಾಲ್ಮೀಕಿ ನಿಗಮದ ಹಗರಣಕ್ಕಿಂತ ಸಣ್ಣದಲ್ವಾ ಇದು ಅನಿಸುತ್ತೆ. ವಾಲ್ಮೀಕಿ ನಿಗಮದ ಹಣಕ್ಕಿಂತ ಸಣ್ಣದಲ್ವಾ 70 ಕೋಟಿ ಅಂತ. ಬಟ್ ಇಲ್ಲಿ ಧಾರ್ಮಿಕ ನಂಬಿಕೆಗಳಿರೋದು. ಆ ಕಾರಣಕ್ಕೆ ದೇಶದಾದ್ಯಂತ ಚರ್ಚೆಗಳು, ಆರೋಪಗಳು, ಪ್ರತ್ಯಾರೋಪಗಳು ಎಲ್ಲ ಆಗ್ತವೆ. ತಪ್ಪು ಸರಿ ಹೇಳ್ತಾ ಇಲ್ಲ ನಾನು. ಭಕ್ತರು ರಾಮನಿಗಾಗಿ ಅಂತ ಹುಂಡಿಯಲ್ಲಿ ಸಮರ್ಪಿಸಿದ ದುಡ್ಡಿನಲ್ಲಿ ನಡೆದ ಕಳ್ಳತನ. ಆದ್ದರಿಂದ ಇದರಲ್ಲಿ ನೋಡಿ, ಒಂದು ಹೆಚ್ಚು ಕಡಿಮೆ ಒಂದು ವಾರದಿಂದ ನ್ಯೂಸ್ ಅವರ್ನ ಮೊದಲ ಅರ್ಧ ಗಂಟೆ ಇದನ್ನೇ ಸುದ್ದಿ ಹೇಳ್ತಾ ಇದ್ದೀವಿ ನಾವು. ಯಾಕೆ? ಅಲ್ಲಿ ಶ್ರದ್ಧೆ ಇದೆ, ನಂಬಿಕೆ ಇದೆ, ಭಕ್ತಿ ಇದೆ ಅನ್ನುವ ಕಾರಣಕ್ಕೆ. ವಾಲ್ಮೀಕಿ ಹಗರಣ ಅಂದರೆ ಏನು ಅಂದರೆ ತುಂಬ ಜನರಿಗೆ ನೆನಪು ಇರಲಿಕ್ಕಿಲ್ಲ. ಈಗ ತುಂಬ ಜನ ಮರೆತು ಹೋಗಿರ್ಬೋದು. ನಮ್ಮ ದೇಶದಲ್ಲಿ ನಂಬಿಕೆ, ಶ್ರದ್ಧೆ, ಭಕ್ತಿಯಿಂದ ಹಾಕಿದ ದುಡ್ಡಿಗೂ ನಾವೇ ನಂಬಿಕೆ ಇರಲಿಲ್ಲ, ಭಕ್ತಿ ನಂಬಿಕೆ ಅಂತೂ ಇರಲೇ ಇಲ್ಲ ಬಿಡಿ, ಟ್ಯಾಕ್ಸ್ ರೀತಿಯಲ್ಲಿ ನಮ್ಮಿಂದ ವಸೂಲು ಮಾಡಿದ ದುಡ್ಡನ್ನು ನೋಡುವ ರೀತಿಗೂ ವ್ಯತ್ಯಾಸ ಇದೆ ಅಂತ ಗೊತ್ತಾಗೋದು ಇದರಲ್ಲಿ. ಅಂದರೆ ಟ್ಯಾಕ್ಸ್ ದುಡ್ಡಿನಲ್ಲಿ ಏನೇ ಆದರೂ ಭಾಳ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾವು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸರಿ ತಪ್ಪು ಮಾತಾಡ್ತಿಲ್ಲ. ಇದು ಯಾಕಿಷ್ಟು
ಹೋದಲ್ಲಿ ಬಂದಲ್ಲಿ ಜನ ಕೇಳ್ತಾರೆ. 4 ಜನ ಎಲ್ಲೋ ಕಾಫಿ ಕುಡಿತಾ ಕೂತ್ಕೊಂಡಿದ್ರದ್ದು ಇದರದೇ ಚರ್ಚೆ ಆಗ್ತಿರುತ್ತೆ. ಯಾಕೆ? ರಾಮನ ದುಡ್ಡು, ರಾಮನ ಹುಂಡಿಯ ದುಡ್ಡು ಅಂತ. ನೀವು ಒಂದು ಕ್ಯಾಲ್ಕುಲೇಟರ್ ಹಿಡ್ಕೊಂಡು ಲೆಕ್ಕ ಹಾಕಿ ನೋಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 880 ದಿನ ಆಯಿತು ರಾಮ ಮಂದಿರ ಲೋಕಾರ್ಪಣೆಯಾಗಿ. ಲೋಕಾರ್ಪಣೆಯಾದ ಮಾರನೇ ದಿವಸದಿಂದಾನೂ ಇವರು ಪ್ರತಿದಿನ 8 ಲಕ್ಷದ ಕಳ್ಳತನ ಶುರು ಮಾಡೇ ಬಿಟ್ರು ಅಂತ ಅನ್ಕೊಂಡ್ರು ಕೂಡ ಫೆಬ್ರವರಿಲಿ ನಿಲ್ಲಿಸಿಲ್ಲ ಇವರು. ನೆನ್ನೆ ತನಕನೂ ಮಾಡಿದ್ದಾರೆ ಅಂತ ಅಂದ್ಕೊಂಡ್ರು. 880 ದಿನ ಇಂಟು 8 ಲಕ್ಷ ಪರ್ ಡೇ ಲೆಕ್ಕ ಹಾಕೊಳ್ಳಿ ಏನಾಯಿತು ಅಂತ. SIT ಅವರು ತನಿಖೆ ಚುರುಕು ಮಾಡಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳ ವಿಚಾರಣೆ ನಡೆದಿದೆ. SBIನಲ್ಲಿ ಡೆಪಾಸಿಟ್ ಆಗ್ತಾ ಇತ್ತಲ್ಲ, SBIನ ಅಧಿಕಾರಿಗಳ ವಿಚಾರಣೆ ಆಗಿದೆ. ಹಣವನ್ನು ಕದ್ದ ನಂತರ ಒಂದು ಪಾರ್ಕ್ನಲ್ಲಿ ಕೂತ್ಕೊಂಡು ಇವರು ಹಂಚ್ಕೋತಾ ಇದ್ರಂತೆ. ಎಷ್ಟು ಸಿಸ್ಟಮೆಟಿಕ್ ಆಗಿ ನಡೆದಿದೆ ಅನ್ನೋದಕ್ಕೆ ಉದಾಹರಣೆ ಇದು. ಪಾರ್ಕ್ನಲ್ಲಿ ಕೂತ್ಕೊಂಡು ದುಡ್ಡು ಹಂಚ್ಕೊಳ್ತಾ ಇದ್ರಂತೆ. ಅವಿನಾಶ್ ಶುಕ್ಲಾ ಎನ್ನುವ ವ್ಯಕ್ತಿ ಹೊರಹಾಕಿರುವ ಮಾಹಿತಿ ಇದು SIT ಮುಂದೆ. ನಂಬರ್ 14 ಕೋಶಿ ಪರಿಕ್ರಮಾ ಮಾರ್ಗದ ಭಿಕಾಪುರದ ಹತ್ರ ಒಂದು ಪಾರ್ಕ್ ಇದೆಯಂತಲ್ಲಿ. ಪ್ರತಿದಿನ ಆ ಪಾರ್ಕ್ನಲ್ಲಿ ಕೂತ್ಕೊಂಡು ದುಡ್ಡು ಹಂಚಿಕೊಳ್ತಾ ಇದ್ರು. ಆ ಪಾರ್ಕ್ನಲ್ಲಿ ಮಹಜರ್ ಮಾಡಿದ್ದಾರೆ. ಟೋಟಲ್ 4 ದೇಣಿಗೆ ಪೆಟ್ಟಿಗೆಗಳಿದ್ದವು. 14 ಜನ ಅಟ್ ಅ ಟೈಮ್ ಕೂತ್ಕೊಂಡು ಎಣಿಕೆ ಮಾಡ್ತಾ ಇದ್ರು. ಟೋಟಲ್ಲು ಈ ಎಣಿಕೆ ಕೆಲಸಕ್ಕೆ ಅಂತಾನೆ ನೇಮಿಸಲ್ಪಟ್ಟದ್ದು 40 ಜನ. ಅಲ್ಲಿ 2 ಶಿಫ್ಟ್ನಲ್ಲಿ ಹಣ ಎಣಿಕೆ ಆಗ್ತಾ ಇತ್ತು. ಅಂದರೆ ಒಂದೊಂದು ಶಿಫ್ಟಿಗೆ 20 ಜನ, ವೀಕ್ ಆಫು ರಜೆ ಎಲ್ಲ ತೆಗೆದ್ರೆ 14 ಜನ ಎಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಹಣ ಎಣಿಕೆಯ ಕೆಲಸಕ್ಕೆ ಅವೈಲೇಬಲ್ ಇರ್ತಾ ಇದ್ರು ಅಂತ. ತನಿಖೆ SIT ಜೋರು ಮಾಡಿದೆ. EDಗೆ ಪತ್ರ ಬರೆದಿದ್ದಾರೆ. ಅನೇಕರು ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗ ಅಯೋಧ್ಯೆಯ ಅರ್ಚಕ ಮಹಾಂತ ವಿನೋದ್ ಮಿಶ್ರಾ ಕಳ್ಳತನ ನಡೀತಾ ಇದ್ದದ್ದು ನಿಜ ಅಂದರು. ನಾನು ಹೇಳಿದ್ದು 70 ಕೋಟಿ ರೂಪಾಯಿಯ ತನಕ ಆಗತ್ತೆ ಅಂದದ್ದು ಹುಂಡಿಗೆ ಬಿದ್ದ ಹಣದಲ್ಲಿ. ಈಗ ಮಂದಿರ ಲೋಕಾರ್ಪಣೆಯ ಸಂದರ್ಭದಲ್ಲಿ ಬೆಳ್ಳಿ ಬಂಗಾರ ಎಲ್ಲ ಬಂತಲ್ಲ, ಅದರದ್ದು ಕರೆಕ್ಟ್ ಲೆಕ್ಕ ಇದೆಯಾ? ತನಿಖೆ ಅದರ ಬಗ್ಗೆ ಇನ್ನೂ ಏನೂ ಹೇಳಿಲ್ಲ. ಸದ್ಯಕ್ಕೆ ತನಿಖೆ ನಡೀತಾ ಇರೋದು ಹುಂಡಿ ಎಣಿಕೆಯದ್ದು. ಇವರು ಮಹಂತ ವಿನೋದ್ ಮಿಶ್ರಾ ಕೆಲವರಿಗೆ ರಸೀದಿ ಕೂಡ ಕೊಟ್ಟಿರಲಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ರಸೀದಿ ಕೊಟ್ಟಿರಲಿಲ್ಲ ಅಂತ. ಮಂದಿರಕ್ಕೆ ಬಂದ ದಾನದ ಆಭರಣಕ್ಕೆ ರಸೀದಿ ಕೊಡ್ತಾ ಇರಲಿಲ್ಲ. ಶ್ರೀರಾಮ ಮಂದಿರ ದೇಣಿಗೆಯಲ್ಲಿ ಅಕ್ರಮ ನಡೆದದ್ದು ನಿಜ. 2025ರಲ್ಲಿ ಮುಂಬೈನ ಉದ್ಯಮಿ ರಾಮನಿಗೆ ಬೆಳ್ಳಿಯ ಪಾದುಕೆ 12 ಜ್ಯೋತಿರ್ಲಿಂಗಗಳಿರುವ ಹಾರವನ್ನು ಕೊಟ್ಟರು. ನಿರ್ದಿಷ್ಟ ವಿಧಾನದ ಮೂಲಕ ಅಧಿಕೃತವಾಗಿ ಸ್ವೀಕರಿಸಲಿಲ್ಲ. ದಾನಿಗಳು ರಸೀದಿ ಕೇಳಿದರೆ ನಂತರ ಕೊಡ್ತೀವಿ ಅಂದರು. ತಿಂಗಳುಗಳೇ ಕಳೆದರೂ ಅವರಿಗೆ ರಸೀದಿ ಕೊಡಲಿಲ್ಲ. ಆಭರಣ ಪರಿಶೀಲಿಸಲು ನಾನೇ ಕರಸೇವಕಪುರಕ್ಕೆ ಹೋಗಿದ್ದೆ, ಆದರೆ ಅಲ್ಲಿ ಚಿನ್ನಾಭರಣಗಳು ಇರಲಿಲ್ಲ. SIT ಅಧಿಕಾರಿಗಳು ಇದರ ಬಗ್ಗೆ ಮಾಹಿತಿ ಬಹಿರಂಗಪಡಿಸಬೇಕು. ಈಗಿರುವ ಟ್ರಸ್ಟನ್ನು ವಿಸರ್ಜನೆ ಮಾಡಿ ಹೊಸ ಟ್ರಸ್ಟ್ ರಚಿಸಬೇಕು ಅಂತ ರಾಮ ಮಂದಿರದ ಅರ್ಚಕರು ಹೇಳಿದ್ದಾರೆ. ಮಹಾಂತ ವಿನೋದ್ ಮಿಶ್ರಾ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿದ್ದಾರೆ. ಅವರ ಮೇಲೆ ನಮಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಅವರು ರಚಿಸಿರುವ SIT ಸತ್ಯವನ್ನು ಹೊರಗೆಳೆಯುತ್ತೆ ಅನ್ನುವ ಭರವಸೆ ಇದೆ. ಇವರು ಒಬ್ಬರನ್ನೂ ಬಿಡಬಾರ್ದು ಅಂತ ಅರ್ಚಕರು ಹೇಳ್ತಾ ಇದ್ದಾರೆ. ಎಲ್ಲರ ಅಭಿಪ್ರಾಯವೂ ಅದೇ, ಯಾರೊಬ್ಬರನ್ನೂ ಬಿಡಬಾರ್ದು ಇವ್ರನ್ನ ಅಂತ. ಇದರ ಮಧ್ಯೆ ರಾಜಕಾರಣವೂ ನಡೀಬೇಕಲ್ಲ. 7ರಿಂದ 8 ತಿಂಗಳಿಗೆ ಉತ್ತರ ಪ್ರದೇಶದಲ್ಲಿ ಎಲೆಕ್ಷನ್ನು. ಈ ಅಷ್ಟೂ ವಿವಾದದ ಮೂಲ ಟಾರ್ಗೆಟ್ ಇರೋದೇ ಯೋಗಿ ಆದಿತ್ಯನಾಥ್ ಅಂತ ಅನೇಕರಿಗೆ ಅನ್ನಿಸ್ತಾ ಇದೆ. ಎಷ್ಟು ಸರಿನೋ ಎಷ್ಟು ತಪ್ಪೋ, ಆ ಟಾರ್ಗೆಟ್ ಯಶಸ್ವಿ ಆಗುತ್ತೋ ಯಶಸ್ವಿ ಆಗೋದಿಲ್ವೋ, ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದಾಗ ನೋಡೋಣಂತೆ. ನಿತಿನ್ ನಬೀನ್ BJP ರಾಷ್ಟ್ರೀಯ ಅಧ್ಯಕ್ಷರು ಉತ್ತರ ಪ್ರದೇಶಕ್ಕೆ ಭೇಟಿ ಕೊಟ್ಟರು. ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ಮೊದಲನೆಯ ಭೇಟಿ ಇದು. ಲಖನೌ ಪಾರ್ಟಿ ಆಫೀಸ್ನಲ್ಲಿ ಮೀಟಿಂಗ್ ತಗೊಂಡ್ರು. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ, BJP ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರೆಲ್ಲ ಇದ್ದರು ಸಭೆಯಲ್ಲಿ. ಸಂಸದರು, ಶಾಸಕರು, ಪದಾಧಿಕಾರಿಗಳ ಜೊತೆಗಿನ ಸಭೆ ಇದು. ರಾಮ ಮಂದಿರ ಹುಂಡಿ ಕಳ್ಳತನದ ವಿಷಯವು ಪ್ರಸ್ತಾಪ ಆಯಿತು.
ಬಾಯಿಗೆ ಬಂದಂಗೆ ಹೇಳಿಕೆ ಕೊಡೋದನ್ನು ನಿಲ್ಲಿಸಿ ಇದರ ಬಗ್ಗೆ ಅಂತ ತಮ್ಮದೇ ಪಕ್ಷದವರಿಗೆ ಎಚ್ಚರಿಕೆಯನ್ನು ಸೂಚನೆಯನ್ನು ನಿತಿನ್ ನವೀನ್ ಅವರು ಕೊಟ್ಟಿದ್ದಾರೆ. ಇನ್ನು ಸರಸಂಘ ಚಾಲಕರಾದ RSSನ ಸರಸಂಘ ಚಾಲಕರಾದ ಮೋಹನ ಭಾಗವತರಿಗೆ ಪತ್ರಕರ್ತರು ಇದಕ್ಕೆ ಸಂಬಂಧಿಸಿದ ಪ್ರಶ್ನೆ ಕೇಳಿದ್ರು. ಅವರು ರಾಮ್ ಅಂತಷ್ಟೇ ಹೇಳಿ ಹೋಗ್ಬಿಟ್ರು. ರಾಮ್ ಅಂದು ಹೋದರು. ಕಾಂಗ್ರೆಸ್ ಮೋಹನ್ ಭಾಗವತರ ಹೇಳಿಕೆ ಇದ್ರೆ ಹಾಕಿ ಅದು 1400 ಕೋಟಿ ರೂಪಾಯಿಯ ದೇಣಿಗೆಯ ಲೆಕ್ಕಪತ್ರ ಬಹಿರಂಗಪಡಿಸಿ ಅಂತ ಕಾಂಗ್ರೆಸ್ನ ಆಗ್ರಹ. ಉತ್ತರ ಪ್ರದೇಶದ ಕಾಂಗ್ರೆಸ್ನ ನಾಯಕಿ ರಾಗಿಣಿ ನಾಯಕ್ ಕೇಳ್ತಾ ಇದ್ದಾರೆ ಇದನ್ನು. 1400 ಕೋಟಿ ರೂಪಾಯಿ ನೋಡಿ. ಆರಂಭದಲ್ಲಿ ಸಮಾಜವಾದಿ ಪಕ್ಷದ ಸ್ಥಳೀಯ ನಾಯಕರೊಬ್ಬರು ಆರೋಪ ಮಾಡಿದಾಗ 5 ರಿಂದ 7.5 ಕೋಟಿಯ ಕಳ್ಳತನ ಅಂದರು. ಅಖಿಲೇಶ್ ಯಾದವ್ ಅದನ್ನು 200 ಕೋಟಿ ಕಳ್ಳತನ ಆಗಿದೆ ಅಂದರು. ಮಲ್ಲಿಕಾರ್ಜುನ ಖರ್ಗೆ ಅವರು 5,000 ಕೋಟಿಯ ಕಳ್ಳತನದ ಆರೋಪ ಮಾಡಿದ್ದಾರೆ. ಇವತ್ತು ಹೆಸರು ಮರ್ತೋದೆ ನಾನು, ಯಾರೋ ಕಾಂಗ್ರೆಸ್ ನಾಯಕರು 10,000 ಕೋಟಿಯ ಆರೋಪ ಅಂದಿದ್ದಾರೆ. ಇದಕ್ಕೆ 10,000 ಕೋಟಿ ಹಗರಣ ಇದು ಅಂದಿದ್ದಾರೆ. ರಾಗಿಣಿ ನಾಯಕ್ ಅವರು 1,400 ಕೋಟಿ ರೂಪಾಯಿಗೆ ಲೆಕ್ಕ ಕೇಳ್ತಾ ಇದ್ದಾರೆ. ಇನ್ನೊಬ್ಬ ಕಾಂಗ್ರೆಸ್ ಮುಖಂಡ ದಿಗ್ವಿಜಯ್ ಸಿಂಗ್ ಅವರು 1,11,000 ರೂಪಾಯಿ ದೇಣಿಗೆ ಕೊಟ್ಟಿದ್ದೀನಿ, ಅದನ್ನು ವಾಪಸ್ ಕೊಡಿ, ಹೊಸ ಟ್ರಸ್ಟ್ ರಚನೆ ಆದಮೇಲೆ ಕೊಡ್ತೀನಿ ಅಂತಿದ್ದಾರೆ. 1,11,000 ರೂಪಾಯಿ ದೇಣಿಗೆ ಅಂತೆ. ಅದರ ಜೊತೆಗೆ ಇನ್ನೊಂದೇನೋ ಹೇಳಿದ್ರು. ಮುರಳಿ ಮನೋಹರ್ ಜೋಶಿ, ಲಾಲ್ಕೃಷ್ಣ ಅದ್ವಾನಿ ಅವರ ನೇತೃತ್ವದಲ್ಲಿ ರಥಯಾತ್ರೆ ಆಯ್ತಲ್ಲ, ರಥಯಾತ್ರೆಗೂ ನಾನು ದಾನ ಕೊಟ್ಟಿದ್ದೆ ಅಂತಿದ್ದಾರೆ. ದಿಗ್ವಿಜಯ್ ಸಿಂಗ್ ಅವರು ದಾನ ಕೊಟ್ಟಿದ್ರಂತೆ ರಥಯಾತ್ರೆ ನಡೆದಾಗಲೂ. ಕೇಳಿಸ್ಕೊಳ್ಳಿ. ಇದರ ಪ್ರತಿಧ್ವನಿಗಳು ಕರ್ನಾಟಕದಲ್ಲೂ ಕೂಡ. ದಾವಣಗೆರೆಯಲ್ಲಿ SS ಮಲ್ಲಿಕಾರ್ಜುನ ಅವರು ಕೇಳಿದ್ರು. ದಾವಣಗೆರೆಯಿಂದ 20 ಬೆಳ್ಳಿ ಇಟ್ಟಿಗೆ ಕೊಟ್ಟಿದ್ದರು. ಅವು ಹೋಗಿ ತಲುಪಿದಾವೋ ತಲುಪಿಲ್ವೋ ಅನ್ನುವ ಸಂಶಯವನ್ನು ವ್ಯಕ್ತಪಡಿಸಿದ್ರು SS ಮಲ್ಲಿಕಾರ್ಜುನ್, ಮಾಜಿ ಸಚಿವರು. ಅದಕ್ಕೆ ಯಶವಂತರಾವ್ ಜಾಧವ್ ಅವ್ರು ಹೇಳಿದ್ದು, ಸಾರ್ವಜನಿಕರಿಂದ ದುಡ್ಡು ಸಂಗ್ರಹಿಸಿ ಕೊಟ್ಟಿದ್ದಲ್ಲ, 20 ಜನ ಸ್ನೇಹಿತರು ಸೇರಿಸ್ಕೊಂಡು ನಾವು ಆ ಬೆಳ್ಳಿ ಇಟ್ಟಿಗೆ ಕೊಟ್ಟದ್ದು. ಬನ್ನಿ, ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ, ಅಲ್ಲಿ ಹೋಗಿ ತೋರಿಸ್ತೀವಿ ಬನ್ನಿ ಅಂತ. ವಿರಕ್ತ ಮಠದ ಬಸವಪ್ರಭು ಶ್ರೀ ಸಮ್ಮುಖದಲ್ಲಿ ಇಟ್ಟಿಗೆ ಕೊಟ್ಟಿದ್ದೀವಿ ಅಂದರು. ದಿನೇಶ್ ಶೆಟ್ಟಿ, ದೂಡಾದ ಅಧ್ಯಕ್ಷರು, ದಾವಣಗೆರೆ ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರು, ಅವ್ರು ಹೇಳ್ತಾ ಇದ್ದಾರೆ ರಸೀದಿ ತೋರಿಸಿ ಅಂತ. ಯಶವಂತರಾವ್ ಜಾಧವ್ ದಾವಣಗೆರೆಯ ಚಂಪತರಾಯ್ ಅವರು ಅಂತ. ಕೇಳಿಸ್ಕೊಳ್ಳಿ. ಯಾರು ಕಳಿಸಿದ್ರು? ಯಾರು ಕೊಟ್ಟಿದ್ರು ಅವಾಗ? ಅಯೋಧ್ಯೆಗೆ ಬೆಳ್ಳಿ ಇಟ್ಟಿಗೆ ಕೊಟ್ಟಿದ್ರು ಅಂತ, ದಾವಣಗೆರೆ ಭಕ್ತರು ಕೊಟ್ಟಿದ್ರು ಅಂತ ಇದೆ. ಈಗ ಅಲ್ಲಿ ನೋಡಿದ್ರೆ ಬೆಳ್ಳಿ ಇಟ್ಟಿಗೆಗಳು ಇಲ್ಲ ಅಂತ ಹೇಳ್ತಾರೆ. ಅವ್ರು ಮುಟ್ಸಿ ಬಂದಾರಂತ, ಇಲ್ಲ ರಸ್ತೆಗೆ ಹೋಗ್ಯಾವ, ಚೆಕ್ ಮಾಡ್ಬೇಕಾಯ್ತಮ್ಮ. ಹೌದ್ರಾ? ಕೇಳ್ರಿ ಮತ್ತೆ ಅವ್ರಿಗೆ. ನಮ್ಮ ಮಾಜಿ ಮಂತ್ರಿಗಳು ಇಟ್ಟಿಗೆ ಬಗ್ಗೆ ಮಾತಾಡಿದ್ದಾರೆ. ನಾನು ಎಲ್ಲ ದಾಖಲೆ ಸಮೇತ 15 ರಿಂದ 20 ಜನ ನಾವೇನು ಸ್ನೇಹಿತರಿದ್ದೀವಿ, 15 ರಿಂದ 20 ಜನ ನಾವೇ ದುಡ್ಡು ಹಾಕಿವಿ. ಯಾರ ಹತ್ರನೂ ಸಹಿತ ಬೆಳ್ಳಿ ಇಟ್ಟಿಗೆ ಮಾಡಿಸ್ತಾ ಇದ್ದೀವಿ, ಕೊಡ್ರಿ ದುಡ್ಡು ಅಂತ ನಾವು ಯಾರ ಹತ್ರ ಕೇಳಿದ್ರೆ 5 ಜನಕ್ಕೆ ಪ್ಲೈನ್ ಟಿಕೆಟ್ ನಾನೇ ತೆಗಿಸ್ತೀನಿ. ಅಯೋಧ್ಯೆಗೆ ಹೋಗೋಣ. ಪರಮ ಪೂಜ್ಯ ಬಸವಪ್ರಭು ಮಹಾಸ್ವಾಮಿಗಳು ಅವ್ರ ಸಮ್ಮುಖದಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ನಾವು ಅದು ಟ್ರಸ್ಟಿಗೆ ಅದನ್ನು ಮುಟ್ಟಿಸಿದ್ದೀವಿ. ಅದನ್ನು ಬಸವಪ್ರಭು ಸ್ವಾಮೀಜಿಗೂ ಸಹಿತ ನೀವು ಕೇಳ್ಬೋದು. ಇವತ್ತಿದ್ರಲ್ಲಿ BJP ಯಾರವರು ಪೂರ್ತಿ ಇನ್ವಾಲ್ವ್ ಆಗಿ ರಾಮ ಮಂದಿರದ ದುಡ್ಡನ್ನು ಒಡೆಯೋದ್ರ ಜೊತೆಗೆ ಚಿನ್ನ ಬೆಳ್ಳಿ ದುಡ್ಡು ಎಲ್ಲ ಕಲೆಕ್ಟ್ ಮಾಡಿ ಚಂಪತ್ರಾಯ್, ಯಶವಂತರಾವ್, ರಾಜನಹಳ್ಳಿ ಶಿವಕುಮಾರ್, ಅನಿಲ್ ಮಿಶ್ರಾ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಹೋಗಿ ಇದೇ ಚಂಪತ್ರಾಯ್ಗೆ ನಾವು ಕೊಟ್ಟು ಬಂದು ರೆಸಿಪ್ಟ್ ತಂದೀವಿ ಅಂದರು. ಈ ದುಡ್ಡು ಚಿನ್ನ ಬೆಳ್ಳಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇವರು ಕೊಟ್ಟಿರೋದಕ್ಕೂ ನಮಗೆ ಅನುಮಾನ ಇದೆ. ದಯವಿಟ್ಟು ರೆಸಿಪ್ಟ್ಗಳನ್ನು ಕೊಡಬೇಕು. ಎಲ್ಲಕ್ಕಿಂತ ಚಿನ್ನದ ಇದು ಬೆಳ್ಳಿದು ರೆಸಿಪ್ಟ್ ಕೂಡ ಕೊಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.